ಸಭೆಗೆ ಒಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಎಸ್.ಆರ್. ಕೇಶವ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ಹೆಲೋ, ಏನಿದು ಕಂಪ್ಲೀಟ್ ಆಗಿ ಕ್ರಾಶ್ ಆಗ್ತಾ ಇದೆ ಚಿನ್ನ ಬೆಳ್ಳಿಯ ದರ ಕೂಡ, ಅಂಡ್ ಮೋದಿ ಮಾತಿನ ಬೆನ್ನಲ್ಲೇ ಇದೀಗ ಕಂಪ್ಲೀಟ್ ಆಗಿ ಚಿನ್ನದ ದರ ಇಳಿಮುಖ ಕಾಣ್ತಾ ಇದೆ, ಒಂದಷ್ಟು ವ್ಯತ್ಯಾಸಗಳನ್ನು ಕೂಡ ಕಾಣ್ತಾ ಇದೆ. ನಾನು ಕೇಶವ್ ಅಲ್ಲ, ನಾನು ಸಾರಿ ಸರ್, ಮುರಳೀಧರ್ ಆರ್ಥಿಕ ತಜ್ಞರು. ಸಾರಿ ಬೇಡ ಹೇಳಿ ಸರ್. ಕಂಪ್ಲೀಟ್ ಆಗಿ ಮೋದಿ ಮಾತಿನ ಬೆನ್ನಲ್ಲೇ ಇದೀಗ ಚಿನ್ನದ ದರ ಇಳಿಮುಖ ಕಾಣ್ತಾ ಇದೆ ಅನ್ನುವಂಥದ್ದು. ಸೊ ನಿನ್ನೆ ಹೇಳಿರ್ತಾರೆ 1 ಇಯರ್ ವರ್ಗೂ ಕೂಡ ಚಿನ್ನವನ್ನ ಖರೀದಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಅದರ ಬೆನ್ನಲ್ಲೇ ಇಳಿಮುಖವನ್ನ ಕಾಣ್ತಾ ಇದೆ. ಸೊ ಅವರ ಮಾತಿನ ಎಫೆಕ್ಟ್ ಈಗ ಮಾರುಕಟ್ಟೆಗೆ ತಟ್ಟಿದ್ಯಾ ಏನು ಎತ್ತ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ಯುದ್ಧ ಆರಂಭ ಆಗದಾಗಿಂದ ಅಂತೂ ಸಿಕ್ಕಾಪಟ್ಟೆ ಕ್ರಾಶ್ ಆಗ್ತಾ ಇದೆ ಚಿನ್ನ ಬೆಳ್ಳಿಯ ದರ. ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ಸ್ ಇದೆ, ಹೂಡಿಕೆ ಮಾಡಬೇಕಾ ಬೇಡವಾ, ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಹೌದು, ಇದು ಮೋದಿ ಅವರು ಬಂದು ಹೇಳಿದ್ದು ಒಂದು ರೀತಿ ಸನ್ನಿವೇಶದಲ್ಲಿ ಅನುಕೂಲ ಆಗಿದೆ. ಯುದ್ಧದ ಪರಿಣಾಮ ಡಾಲರ್ ವ್ಯತ್ಯಾಸಗಳು ಗೋಲ್ಡ್ ಮೇಲೆ ಒತ್ತಡ ಬೀಳ್ತಾ ಇದೆ. ಈಗ ಇದು ಕರಾರುವಕ್ಕಾಗಿ ಎಕನಾಮಿಕ್ ಸ್ಟೈಲ್ ಅಲ್ಲಿ ಮಾತಾಡಿದ್ರೆ, ರಾಜಕೀಯವಾಗಿ ನೋಡಿದ್ರೆ ಎಲ್ಲ ಎಲೆಕ್ಷನ್ ಮುಗಿದಿದೆ, ಇನ್ಯಾವ ಟೆನ್ಷನ್ಗಳು ಸರ್ಕಾರಗಳಿಗಿಲ್ಲ, ಬಹುಶಃ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಬಹುದು. ಒಂದು. ಎರಡನೇದು ಡಾಲರ್ ಮುಖ್ಯ. ಈಗ ನಮ್ಗೆ ಅಭ್ಯಾಸ ಆಗೋಗಿದೆ ನೋಡಿ, ಕಳೆದ ತಿಂಗಳು ಮಾತಾಡ್ದಂಗೆ US ಇರಾನ್ ಯುದ್ಧನ ಯಾರು ಮಾತಾಡ್ತಾ ಇಲ್ಲ. ಬಟ್ ಏನಂದ್ರೆ ಏನೋ ಗಲಾಟೆ ನಡೀತಾ ಇದೆ, ಡಾಲರ್ ಮೇಲೆ ಒತ್ತಡ ಆಗತ್ತೆ, ಸರಕು ಸರಬರಾಜು ನಿರ್ವಹಣೆಗೆ ತೊಂದರೆ ಆಗತ್ತೆ. ಆಮೇಲೆ ಇದುವರೆಗೂ ರಷ್ಯಾ, ಅಮೆರಿಕ, ಚೈನಾ, ಬ್ರೆಜಿಲ್, ಇಂಡಿಯಾ ಎಲ್ಲ ಗೋಲ್ಡ್ ನ ಶೇಖರಿಸಿ ಇಟ್ಟಿತ್ತು. ಅಂದ್ರೆ ಬೆಲೆ ಕಡಿಮೆ ಇದ್ದಾಗ, ನಮಗೆ ರಷ್ಯಾ ಇಂದ ಆಯಿಲ್ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಾಗ ಗೋಲ್ಡ್ ಖರೀದಿಸ್ತಾ ಇದ್ವಿ. ಈಗ ನಾವು ಎಷ್ಟು ಹೆಚ್ಚು ಗೋಲ್ಡ್ ಖರೀದಿ ಮಾಡಿದ್ರೆ ಅಷ್ಟು ಹೆಚ್ಚು ಡಾಲರ್ಸ್ ಕೊಡಬೇಕು. ಭಾರತ ದೇಶದಲ್ಲಿ 1% ಗೋಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಮಿಕ್ಕಿದೆಲ್ಲ ಇಂಪೋರ್ಟ್ ಆಗೋದು. ಸೊ ಬೆಲೆ, ಅದರಿಂದ ಗೋಲ್ಡ್ ಬೆಲೆ ಬೀಳೋ ಸಾಧ್ಯತೆ ಇದೆ. ಅದನ್ನ ಖಂಡಿತವಾಗಿ. ಇನ್ನೊಂದು, ನಾನು ನೀವು ಮಾತಾಡೋ ಲೆವೆಲ್ ಅಲ್ಲಿ, ಮಿಡಲ್ ಕ್ಲಾಸ್ ಲೆವೆಲ್ ಅಲ್ಲಿ 6 ಗ್ರಾಮ್ 8 ಗ್ರಾಮ್ 10 ಗ್ರಾಮ್ ಅನಿವಾರ್ಯವಾಗಿ ತಗೊಳ್ಳೋ ವ್ಯಾಪಾರಗಳು ನಡೀತಾ ಇರುತ್ತೆ. ಹೂಡಿಕೆ ಮಾಡೋರು ಗೋಲ್ಡ್ ಪೇಪರ್ಸ್ ಅಲ್ಲಿ, ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡೋರಿಗೆ ಈ ಚಿಂತೆ ಇರುತ್ತೆ. ಸೋಮವಾರದ ಬೆಳವಣಿಗೆ ಇದು ಸರ್ವಸಾಧಾರಣ, ನಾಳೆ ನೋಡ್ಬೇಕು. ನನ್ನ ಪ್ರಕಾರ ಅಷ್ಟೊಂದು ಇಳಿಯೋದಿಲ್ಲ. ಡಾಲರ್ಗೆ ಎಫೆಕ್ಟ್ ಈಗ ಇದು ಇನ್ನ 2-3 ತಿಂಗಳ ಪ್ರಕ್ರಿಯೆ. ಈ ರೀತಿ ಅನಿಶ್ಚಿತತೆ ಇರುತ್ತೆ. ಬಟ್ ಪ್ರಧಾನಿ ಹೇಳಿದ್ದು ಅಕ್ಷರಶಃ ನಿಜ. ದಯವಿಟ್ಟು ಯಾರು ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ, ಗೋಲ್ಡ್ ತಗೋಬೇಡಿ. ಅವರು ಆ ಪದ ಉಪಯೋಗಿಸಿದ್ದಾರೆ, ಪ್ಯಾಂಡಮಿಕ್ ಸ್ಟೈಲ್ ಅಲ್ಲಿ ಇರಿ ಅಂತ. ಅಂದ್ರೆ ಇದು ಮಾಸ್ಕ್ ಹಾಕೊಂಡು ಓಡಾಡ್ಬೇಡಿ ಅಲ್ಲ, ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ. ಯುದ್ಧ ಜಾಸ್ತಿ ಆಗಿ ಸರಕು ಸರಬರಾಜು ಸಾಮರ್ಥ್ಯ ಕಡಿಮೆ ಆದ್ರೆ ಬೆಲೆ ಜಾಸ್ತಿ ಆಗುತ್ತೆ. ಸಾಧಾರಣ ಅಲ್ವಾ? ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಬೆಲೆ ಜಾಸ್ತಿ ಆಗುತ್ತೆ. ಸಪ್ಲೈ ಕಮ್ಮಿ ಆದಾಗ ಶಾರ್ಟೇಜ್ ಇಂದ ಬೆಲೆ ಜಾಸ್ತಿ ಆಗುತ್ತೆ. ಈಗ ಸಾಗಾಣಿಕೆ ವೆಚ್ಚ, ಸಂಸ್ಕರಣೆ ವೆಚ್ಚ, ತಯಾರಿಕೆ ವೆಚ್ಚ, ರಿಟೈಲಿಂಗ್ ವೆಚ್ಚ, ವಿತ್ ಇನ್ ದ ಸಿಟಿ ಟ್ರಾವೆಲ್ ವೆಚ್ಚ, ಇದೆಲ್ಲ ಫ್ಯೂಯಲ್ ಮೇಲೆ, ಡಾಲರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅತಿ ಹೆಚ್ಚು ಖರ್ಚು ಮಾಡಬೇಡಿ ಅಂತ ಹೇಳಿದ್ದಾರೆ. ನೀವು ಅದೇ ಹೇಳಿಕೆ ಪಬ್ಲಿಕ್ ಕೊಡಿ. ಅನಾವಶ್ಯಕವಾಗಿ ಗೋಲ್ಡ್ ಸೇರಿಸಿಡೋದು ಬೇಕಾಗಿಲ್ಲ. ಖಂಡಿತ. ಥ್ಯಾಂಕ್ ಯು ಮುರಳೀಧರ್ ಸರ್, ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ.